ಪಾಕಿಸ್ತಾನ ಹುಟ್ಟಿಗೆ ಕಾರಣನಾದ ಮೊಹಮ್ಮದ್ ಅಲಿ ಜಿನ್ನಾ ಅವರ ತಾತ ಮುತ್ತಾತ ಅಥವಾ ಮಕ್ಕಳು ಯಾರೂ ಸಹ ಮುಸ್ಲಿಂ ಆಗಿರಲಿಲ್ಲ. ಮೊಹಮ್ಮದ್ ಅಲಿ ಜಿನ್ನಾ ಅವರ ತಾತ ಒಬ್ಬ ಹಿಂದೂ ವ್ಯಕ್ತಿಯಾಗಿದ್ರು ಮತ್ತೆ ಅವರ ಕುಟುಂಬ ಗುಜರಾತ್ನ ಲುಹಾನಾ ಸಮಾಜಕ್ಕೆ ಸೇರಿತ್ತು. ನಂತರ ಇಸ್ಲಾಂನ ಖ್ವಾಜಾ ಇಸ್ಲಾಮಿಕ್ ಕಮ್ಯುನಿಟಿನಲ್ಲಿ ಕನ್ವರ್ಟ್ ಆಯಿತು. ಅವರ ತಾತನ ಹೆಸರು ಪುಂಜಾ ಮೇಘ್ಜಿ. ಇವರು ಒಬ್ಬ ವ್ಯಾಪಾರಿಯಾಗಿದ್ರು ಮತ್ತೆ ಇವರ ತಂದೆಯ ಹೆಸರು ಜಿನ್ನಾಬಾಯಿ ಪುಂಜಾ ಮತ್ತೆ ತಾಯಿಯ ಹೆಸರು ಮಿಟ್ಟಿಬಾಯಿ ಜಿನ್ನಾ. ನೋಡಿ, ಮೊಹಮ್ಮದ್ ಅಲಿ ಜಿನ್ನಾ ಅವರು 7 ಜನ ಅಕ್ಕ ತಮ್ಮಂದಿರಿದ್ರು ಮತ್ತೆ ಇವರಿಗೆ 2 ಜನ ಹೆಂಡತಿಯರಿದ್ರು. ಒಂದು ಇಮಿಬಾಯಿ ಜಿನ್ನಾ, 2 ರತ್ನಾಬಾಯಿ. ಇವರು ಪಾರ್ಸಿ ಕುಟುಂಬದವರಾಗಿದ್ರು ಮತ್ತೆ ಇವರಿಗೆ ಒಬ್ಬಳೇ ಮಗಳು ಇದ್ಳು, ದೀನಾ ವಾದಿಯಾ. ಮತ್ತೆ ಇವರ ಮದುವೆ ಆಗಿತ್ತು ನಿವಾಲ್ ವಾದಿಯಾ ಅವರ ಜೊತೆಗೆ. ಇವರು ಒಬ್ಬ ಪಾರ್ಸಿ ಕುಟುಂಬದವರಾಗಿದ್ರು. ಇವರಿಗೆ ಒಬ್ಬನೇ ಮಗ ಇದ್ದ, ನುಸಿಲ್ ವಾದಿಯಾ. ಮತ್ತೆ ಇವತ್ತು ಅವರ ಮೊಮ್ಮಕ್ಕಳಲ್ಲಿ ಒಬ್ಬರು ಜೈ ವಾದಿಯಾ. ಇವರು ಒಬ್ಬ ಕೋಟ್ಯಾಧಿಪತಿ ಆಗಿದ್ದಾರೆ. ಇವರಲ್ಲಿ ಯಾರೂ ಕೂಡ ಪಾಕಿಸ್ತಾನಿಗಳಲ್ಲ ಮತ್ತೆ ಯಾರೂ ಕೂಡ ಮುಸ್ಲಿಂಗಳಲ್ಲ. ಯಾವ ವ್ಯಕ್ತಿ ಪಾಕಿಸ್ತಾನ ದೇಶವನ್ನು ಧರ್ಮದ ಆಧಾರದ ಮೇಲೆ ನಿರ್ಮಾಣ ಮಾಡಿದ್ದ ಅವರದೇ ಮುಂದಿನ ತಲೆಮಾರು. ಯಾರು ಮುಸ್ಲಿಮರಲ್ಲ ಅಥವಾ ಯಾರು ಪಾಕಿಸ್ತಾನಿಗಳಲ್ಲ. ಇದೇ ನೋಡಿ ಸೋ ಕಾಲ್ಡ್ ಸೆಕ್ಯುಲರಿಸಂ ಅಂದ್ರೆ. ಇಂತಹದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.